ತುಂಬಾ ನೋವಿದೆ ನಮ್ಗೆ. ಒಳ್ಳೆ ಮಾತಾಡಿ ಕೇಳಿದೀವಿ. ಇವ್ರು ಯಾರೋ ಬಗ್ಗುರಿ ಕೇಳ್ತಾ ಇಲ್ಲ. ಹೋರಾಟದ ಅಲ್ಟಿಮೇಟ್ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಶಾಸಕರೇ ಎಚ್ಚರ ಇರಲಿ, ಜಿಲ್ಲಾಧಿಕಾರಿಗಳೇ ಎಚ್ಚರ ಇರಲಿ, ಇವ್ರ ಸಮಸ್ಯೆಗಳಿಗೆ ಬಗೆಹರಿಸಬೇಕು ನೀವು. ಶಿವಮೊಗ್ಗ ನಗರದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಕೂಡ ಯಾವುದೇ ಕ್ರಮವನ್ನು ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ತೆಗೆದುಕೊಂಡಿಲ್ಲ. ಇದರ ವಿರುದ್ಧ ಇಂದು ಶಾಸಕರ ಕಚೇರಿ ಎದುರು ಶಿವಮೊಗ್ಗ ನಾಗರಿಕ ಹಿತರಕ್ಷಣಾ ವೇದಿಕೆಗಳ ಒಕ್ಕೂಟದ ಪದಾಧಿಕಾರಿಗಳು ಪ್ರತಿಭಟನೆ ನಡೆಸಿ ಪಾಲಿಕೆ ವಿರುದ್ಧ ಘೋಷಣೆ ಕೂಗಿದರು. ಶಿವಮೊಗ್ಗ ನಗರಕ್ಕೆ ಹೆಚ್ಚಿನ ಸಾಮರ್ಥ್ಯದ ನೀರು ಶುದ್ಧೀಕರಣ ಘಟಕಕ್ಕೆ ಆಗ್ರಹಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ದೆವು. ಶಾಸಕರೊಂದಿಗೆ ಮಾತನಾಡಿದ್ದೆವು. ಆದರೂ ಈ ನಿಟ್ಟಿನಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ. ಜೊತೆಗೆ ಸುಮಾರು 300 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚವಾದರೂ ಕೂಡ ಹಳೆಯ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿಲ್ಲ. ನಮ್ಮ ಒತ್ತಾಯಕ್ಕೆ 400 ಕಂಬಗಳನ್ನು ಮಾತ್ರ ತೆರವುಗೊಳಿಸಿದ್ದು, ಇನ್ನೂ 800 ಕಂಬಗಳನ್ನು ತೆರವುಗೊಳಿಸದ ಇದ್ದರೂ ಕೂಡ ಗುತ್ತಿಗೆದಾರರಿಗೆ ಹೇಗೆ ಹಣ ಬಿಡುಗಡೆಯನ್ನು ಮಾಡಿದರು ಎಂದು ಪ್ರಶ್ನೆ ಮಾಡಿದರು. ಶಿವಮೊಗ್ಗ ನಗರದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಿರ್ಮಿಸಿರುವ ಶೌಚಾಲಯಗಳು ಸಾರ್ವಜನಿಕ ಬಳಕೆಗೆ ಲಭ್ಯವಾಗಿಲ್ಲ. ಇದರ ಜೊತೆಗೆ ಖಾತೆ ಬದಲಾವಣೆಯ ಶುಲ್ಕದ ಹೆಸರಿನಲ್ಲಿ ಅವಿರತವಾಗಿ ನಡೆಯುತ್ತಿರುವ ಅಕ್ರಮ ಮತ್ತು ಅತಿಯಾದ ಶುಲ್ಕ ವಸೂಲಾತಿ ನಿಲ್ಲಬೇಕೆಂದು ಒತ್ತಾಯಿಸಿದರು. ಇದು ಕೂಡ ಜಾರಿಯಾಗಿಲ್ಲ. ಶಿವಮೊಗ್ಗದ ನಗರಾಭಿವೃದ್ಧಿ ಪ್ರಾಧಿಕಾರದ ಬಳಿ ನಿರ್ಮಿಸಿರುವ ಶೆಡ್ ಅನ್ನು ತೆರವುಗೊಳಿಸಬೇಕೆಂದು ಹಲವು ಬಾರಿ ಮನವಿ ಸಲ್ಲಿಸಿ ಪ್ರತಿಭಟನೆ ನಡೆಸಿದ್ದರೂ ಕೂಡ ಇನ್ನೂ ತೆರವುಗೊಳಿಸಿಲ್ಲ ಎಂದು ದೂರಿದರು. ಇಡೀ ಶಿವಮೊಗ್ಗ ನಗರ ಸಮಸ್ಯೆಗಳಿಂದ ಕೂಡಿದೆ. ನಮ್ಮ ಹೋರಾಟಗಳಿಗೆ ಬೆಲೆ ಇಲ್ಲದಂತಾಗಿದೆ. ಯಾರೂ ಕೂಡ ಕ್ರಮ ತೆಗೆದುಕೊಳ್ಳುತ್ತಿಲ್ಲ. ಆದ್ದರಿಂದ ಆಡಳಿತ ವೈಫಲ್ಯವನ್ನು ವಿರೋಧಿಸಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಒಂದು ವೇಳೆ ಕಾಲಮಿತಿಯೊಳಗೆ ನಮ್ಮ ಬೇಡಿಕೆ ಈಡೇರಿಸಿದ್ದರೆ ಮುಂಬರುವ ದಿನಗಳಲ್ಲಿ ಪಾಲಿಕೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ, ಅದಕ್ಕೂ ಉತ್ತರ ಸಿಗದಿದ್ದರೆ ಪ್ರತಿಭಟನಾ ಮೆರವಣಿಗೆ, ರಸ್ತೆ ತಡೆ, ಕಪ್ಪು ಪಟ್ಟಿ ಪ್ರದರ್ಶನ, ಕಚೇರಿಗಳಿಗೆ ಮುತ್ತಿಗೆ ಮುಂತಾದ ತೀವ್ರ ಸ್ವರೂಪದ ಹೋರಾಟವನ್ನು ಮುಂದುವರೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಶ್ರೀ ಚೌಡೇಶ್ವರಿ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನ, ಎಂಸಿಹಳ್ಳಿ, ತರೀಕೆರೆ. ಪ್ರತಿ ತಿಂಗಳ ಅಮಾವಾಸ್ಯೆಯಂದು ಅಮ್ಮನವರ ಸಾನ್ನಿಧ್ಯದಲ್ಲಿ ವಿಶೇಷ ಉತ್ಸವ ತೀರ್ಥಸ್ನಾನ ನೆರವೇರಲಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ರಾಜೇಶ್ ಆಚಾರ್ಯ, ಧರ್ಮದರ್ಶಿಗಳು, ಶ್ರೀ ಚೌಡೇಶ್ವರಿ ಲಕ್ಷ್ಮೀದೇವಿ ಅಮ್ಮನವರ ದೇವಸ್ಥಾನ. ಮೊಬೈಲ್ ಸಂಖ್ಯೆ 9353382226. ನಂಜಪ್ಪ ಲೈಫ್ ಕೇರಲ್ಲಿ ಫಸ್ಟ್ ಟೈಮ್ ವೆಲ್ಲಿಸ್ ರೋಬೋಟ್ ಯೂಸ್ ಮಾಡಿ ರೋಬೋಟಿಕ್ ಅಸಿಸ್ಟೆಂಟ್ ಲೆಫ್ಟ್ ಸೈಡ್ ನೀ ರೀಪ್ಲೇಸ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಆ ಸಿಸ್ಟಮ್ ಇಸ್ ಡೈರೆಕ್ಟ್ಲಿ ಫ್ರಮ್ USA, ಇಂಪೋರ್ಟೆಡ್ ಒನ್. ಸೊ ತುಂಬ ಜನ ಕೇಳ್ತಾರೆ ರೋಬೋಟಿಕ್ ರಿಪ್ಲೇಸ್ಮೆಂಟಿಗೂ ಕನ್ವೆನ್ಷನಲ್ ರಿಪ್ಲೇಸ್ಮೆಂಟಿಗೂ ವ್ಯತ್ಯಾಸ ಏನಂತ. ಸೊ ರೋಬೋಟಿಕ್ ರಿಪ್ಲೇಸ್ಮೆಂಟ್ ವ್ಯತ್ಯಾಸ ಏನಂದರೆ ನಿಖರತೆ ಜಾಸ್ತಿ ಇರುತ್ತೆ. ಈ ನಾವು ಕನ್ವೆನ್ಷನಲ್ಲಿ ನಾವು ಮಾಂಸಖಂಡ MCL ಲಿಗಮೆಂಟ್ ಅಂತ ಇರುತ್ತೆ, ಲಿಗಮೆಂಟ್ ರಿಲೀಸ್ ಜಾಸ್ತಿ ಮಾಡ್ತೀವಿ. ಸೊ ಪೇಷಂಟಿಗೆ ಪೋಸ್ಟ್ ಸರ್ಜರಿ ಪೇನ್ ಇರುತ್ತೆ. ಬಟ್ ನಮ್ಮ ರೋಬೋಟಿಕ್ಸಲ್ಲಿ ನಾವು ಅದನ್ನು ರಿಲೀಸ್ ಮಾಡೋ ಅವಶ್ಯಕತೆ ಇರೋಲ್ಲ. ಮತ್ತು ಮೊಬಿಲಿಟಿ, ಅರ್ಲಿ ರಿಕವರಿ ಇರುತ್ತೆ, ಮತ್ತು ಅಲೈನ್ಮೆಂಟ್ ಪ್ರಿಸೈಸ್ ಬರುತ್ತೆ. ಇದರಲ್ಲಿ ಡಿಫ್ರೆಂಟ್ ವೇರಿಯೇಷನ್ ಬರುತ್ತೆ. ಒಂದು ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ, ಒಂದು ರಿವರ್ಸ್ ಕೈನೆಮ್ಯಾಟಿಕ್ ಅಲೈನ್ಮೆಂಟ್ ಅಂತ ಕರಿತೀವಿ. ಸೊ ಈ ಸಿಸ್ಟಮ್ ನಮಗೆ ಸರ್ಜನ್ಸ್ಗೆ ರಿಯಲ್ ಟೈಮ್ ಇಮೇಜಿಂಗ್ ಕೊಡೋದ್ರಿಂದ ನಮಗೆ ಎಷ್ಟು ಆ್ಯಕ್ಯುರೇಟಾಗಿ ಬೋನ್ ಕಟ್ ಮಾಡಬೇಕು ಮತ್ತು ಎಷ್ಟು ಆ್ಯಕ್ಯುರೇಟಾಗಿ ಹ್ಯಾಂಗಲಲ್ಲಿ ಇನ್ಸಿಷನ್ ತಗೋಬೇಕು ಅನ್ನೋದಕ್ಕೆ ಹೆಲ್ಪ್ ಆಗುತ್ತೆ. ಗೆಲ್ಲುವಂತ ಸಮಸ್ಯೆಗಳ ಬಗ್ಗೆ, ಅದರಲ್ಲಿ ವಿಶೇಷವಾಗಿ ನಾವೊಂದು 6-7 ತಿಂಗಳಿಂದ ಸತತವಾಗಿ ಮನವಿಯನ್ನು ಕೊಡ್ತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಮೀಟಿಂಗ್ ಮಾಡಿ ಅಂತ ಹೇಳಿದೀವಿ. ನವೆಂಬರ್ 2025 ಆದ್ಮೇಲೆ ಯಾವುದೇ ಮೀಟಿಂಗ್ ಆಗಿಲ್ಲ. ಪ್ರಮುಖವಾಗಿ ಶಿವಮೊಗ್ಗಕ್ಕೆ ಕುಡಿಯೋ ನೀರು ನಮ್ಮ ಜನ್ಮಸಿದ್ಧ ಹಕ್ಕದು. ಸ್ವಚ್ಛವಾದ, ಶುಭ್ರವಾದ, ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಕೊಡಬೇಕು. ನಾವು ನದಿಯ ತಡದಲ್ಲಿದ್ದೀವಿ. ಇಲ್ಲಿ ನೀರಿನ ಕೊರತೆ ಯಾಕೆ? ಶಿವಮೊಗ್ಗದ ನೀರು ಸರಬರಾಜು ಕೇಂದ್ರ ಸುಮಾರು 70-80 ವರ್ಷ ಹಳೆಯದು. ಸಾಮರ್ಥ್ಯ ಇಲ್ಲ. ಅದಕ್ಕೆ ಹೊಸ ಸಾಮರ್ಥ್ಯದ ಘಟಕ ಬರಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ.
ಇದು 6 ತಿಂಗಳಲ್ಲಿ ಒಂದು ಮನವಿಯನ್ನ ಸ್ವೀಕಾರ ಮಾಡಿ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕೊಡೋದಕ್ಕೆ ನಮ್ಮ ಶಿವಮೊಗ್ಗದ ಜಿಲ್ಲಾಡಳಿತಕ್ಕೆ, ಶಾಸಕರಿಗೆ ಮತ್ತೆ ವಿವಿಧ ಈ ಜಲಮಂಡಳಿ ಸಮಸ್ಯೆ ಇಲಾಖೆ ಆಗಿಲ್ಲ. ಮತ್ತೆ ವಿದ್ಯುತ್ ಕಂಬಗಳು ಸುಮಾರು 300-400 ಕೋಟಿಯ ವೆಚ್ಚ ಮಾಡಿ ಸ್ಮಾರ್ಟ್ ಸಿಟಿಯಿಂದ ಮಾಡಿದಂತ ಯುಜಿ ಕೇಬಲ್ ಆದ್ಮೇಲೆ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಬೇಕಾಗಿತ್ತು. 5 ವರ್ಷ ಆಯ್ತು ಕಂಬಗಳನ್ನ ತೆಗೆಯೋದಕ್ಕೆ ಮೀನಾಮೇಷ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಮೀಟಿಂಗ್ ಮಾಡಿದ್ದಾರೆ, ಮೀಟಿಂಗ್ ಮಾಡ್ತಾ ಇಲ್ಲ. ಇದು ನಮಗೆ ತುಂಬಾ ನೋವು ಕೊಡ್ತಾ ಇದೆ. ಶಿವಮೊಗ್ಗ ಸ್ಮಾರ್ಟ್ ಸಿಟಿಯ ಟಾಯ್ಲೆಟ್ಗಳು ಕೋಟ್ಯಾಂತರ ರೂಪಾಯಿ ವೆಚ್ಚ, ಡಬ್ಬಿಗಳವು ಬಳಕೆಗೆ ಯೋಗ್ಯವಾಗಿಲ್ಲ. ಬಳಕೆಗೆ ಬೇಕು ನಮಗೆ, ಶಿವಮೊಗ್ಗಕ್ಕೆ ಅಗತ್ಯ ಇದೆ ಇದು ಮೂಲಭೂತ ಸೌಕರ್ಯ. ಸ್ಮಾರ್ಟ್ ಸಿಟಿಯ ಕಾಮಗಾರಿ ಅಲ್ಲಲ್ಲಿ ಲೋಪ ಇದೆ. ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ, ಫೋಟೋ ತೆಗೆದು ಕೊಟ್ಟಿದ್ದೀವಿ. ಏನು ಮಾಧ್ಯಮದೊಟ್ಟಿಗೆ ಮುಖಾಮುಖಿ ಆಯ್ತು, ಅವತ್ತೇ ಲಿಸ್ಟ್ ಮಾಡಿ ಕೊಟ್ಟಿದ್ದೀವಿ ಇದಿಷ್ಟು ಬದಲಾವಣೆ ಆಗ್ಬೇಕು ಅಂತ. ಇವತ್ತವರೆಗೆ ಒಂದು ಕಲ್ಲನ್ನು ಮುಟ್ಟಿಲ್ಲ. ನಿರ್ಲಕ್ಷ್ಯ. ನಮ್ಮ ಬಗ್ಗೆ ತಾತ್ಸಾರ ಹೋರಾಟದ ನಿರ್ಲಕ್ಷ್ಯ ಇದು ನಮಗೆ ತುಂಬಾ ನೋವಾಗಿದೆ. ಶಾಸಕರ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೀವಿ. ನವೆಂಬರ್ 25 ಆದ ಮೇಲೆ ಒಂದು 10 ಸತಿ ಮೆಸೇಜ್ ಮಾಡಿದ್ದೀವಿ, 10 ಸತಿ ಮನವಿ ಕೊಟ್ಟಿದ್ದೀವಿ ಮೀಟಿಂಗ್ ಆಗ್ಬೇಕು ಅಂತ. ಮೀಟಿಂಗ್ ಆಗಿಲ್ಲ. ನೀವು ಯಾಕೆ ಅಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಯಾಕೆ ಭ್ರಷ್ಟಾಧಿಕಾರಿಗಳನ್ನ ವಹಿಸ್ತಾ ಇದ್ದೀರಿ? ಅವ್ರ ಮೇಲೆ ಕ್ರಮ ಆಗ್ಬೇಕು. ನಮಗ್ ತುಂಬಾ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದೆ. ಇನ್ನೇನಿದ್ರು ಉಗ್ರವಾದ ಹೋರಾಟ ಇವತ್ತು ಪ್ರಾರಂಭ. ನೆನಪಿಟ್ಕೊಳ್ಳಿ, ವಾರಕ್ಕೆ ತಿಂಗಳಿಗೊಂದ್ಸರಿ ನಿಮ್ಮನ್ನ ಕೆಲವು ಮಾಡ್ತೀವಿ. ಇದಿಷ್ಟು ಸಮಸ್ಯೆ ಬಗೆಹರಿಬೇಕು. ಯಾವುದೇ ಕಾರಣಕ್ಕೆ ಇದ್ರೊಳಗೆ ನಮ್ಮ ವಾಪಸ್ ಹೋಗೋ ಪ್ರಶ್ನೆನೇ ಇಲ್ಲ. ಅತ್ಯಂತ ನ್ಯಾಯಯುತವಾದ ಬೇಡಿಕೆ. ಶಿವಮೊಗ್ಗದಲ್ಲಿ ಮಾತ್ರ ಖಾತೆ ಶುಲ್ಕ 6 ಪಟ್ಟು ಜಾಸ್ತಿ ಸರ್ಕಾರದ ಸುತ್ತೋಲೆಗಿಂತ. ಸರಿ ಮಾಡೋದಕ್ಕೆ ಆಸ್ತಿಗಳಾಗಲ್ಲ ಇವರಿಗೆ. ಎಂತ ವ್ಯವಸ್ಥೆಯಲ್ಲಿ ಇದೀವಿ ನಾವು. ತುಂಬಾ ನೋವಿದೆ ನಮ್ಗೆ. ಒಳ್ಳೆ ಮಾತನ್ನ ಕೇಳಿದೀವಿ. ಇವ್ರು ಯಾರೋ ಬಗ್ಗುರಿ ಕೇಳ್ತಾ ಇಲ್ಲ. ಹೋರಾಟದ ಅಲ್ಟಿಮೇಟ್ ರೂಪಕ್ಕೆ ತೆಗೆದುಕೊಂಡು ಹೋಗ್ತೀವಿ. ಶಾಸಕರೇ ಎಚ್ಚರ ಇರಲಿ, ಜಿಲ್ಲಾಧಿಕಾರಿಗಳೇ ಎಚ್ಚರ ಇರಲಿ. ಇವು ಸಮಸ್ಯೆಗಳಿಗೆ ಬಗೆಹರಿಸ್ಬೇಕು ನೀವು. ಅದು ಉಗ್ರವಾದ ಹೋರಾಟ. ಮತ್ತೊಮ್ಮೆ ಹೇಳ್ತೀವಿ, ನಾವು ನಮ್ಮ ನ್ಯಾಯಯುತ ಹೋರಾಟ ನಿರ್ಲಕ್ಷ್ಯ ಮಾಡಿದ್ದಕ್ಕೆ, ನಾವು ನ್ಯಾಯಯುತ ಹೋರಾಟದ ನಿರ್ಲಕ್ಷ್ಯಕ್ಕೆ ಇವತ್ತು 2ನೇ ಹಂತದ ಪ್ರಾರಂಭಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ. ಶಾಸಕರ ಕಚೇರಿ ಎದುರಿಗೆ ಶಾಸಕರು ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು. ಅಷ್ಟು ಮನೆಯಲ್ಲಿ ಏನೇನು ಮಾಡಿದೀವಿ, ನೀವೇನು ಮಾಡಿಲ್ಲ ಅಂತ ಹೇಳಿದೀವಿ ನಾವು. ಆ ಮನವಿಯನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸಕರಿಗೆ ಒತ್ತಾಯ ಮಾಡ್ತೀವಿ.